ತುಂಗಭದ್ರಾ ಡ್ಯಾಮಿನ 19ನೇ ಕ್ರಸ್ಟ್ ಗೇಟ್ ಕಿತ್ತೋಗಿರೋ ಪರಿಣಾಮವಾಗಿ ಆ ಗೇಟ್ ನ ದುರಸ್ತಿಗೊಳಿಸಲು ಈಗಾಗಲೇ ಕಾರ್ಯ ಕೂಡ ಸಾಕಷ್ಟು ಜೋರಾಗಿ ನಡೀತಾ ಇರುವಂತದ್ದು ತಾವು ದೃಷ್ಟಿ ಕೂಡ ಗಮನಿಸಬಹುದು. ಅಂದ್ರೆ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ಅಲ್ಲಿ ಕೂಡ ಹೊಸಪೇಟೆಯ ಒಂದು ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಸಾಕಷ್ಟು ಜಾಗೃತವಾಗಿ ನಡೀತಾ ಇರುವಂತದ್ದು ಕಾರ್ಯಕ್ರಮ ತಾವು ಕೂಡ ಗಮನಿಸ್ತಾ ಇದ್ದಾರೆ. ಇದು ಸುಮಾರು 19.50 ಮೀಟರ್ ಉದ್ದ ಇರುವಂತದ್ದು. ಹೀಗಾಗಿ ಸಾಕಷ್ಟು ಪ್ರಮಾಣದಲ್ಲಿ ಇದನ್ನ ಬಲಗೊಳಿಸುವಂತ ನಿಟ್ಟಿನಲ್ಲಿ ಕೂಡ ಕಾರ್ಯಗಳು ಕೂಡ ನಡೀತಾ ಇರುವಂತದ್ದು. ಅಂದ್ರೆ ಇಂಜಿನಿಯರ್ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಕೂಡ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಮುಖವಾಗಿ ಈಗ ಈ ಗೇಟ್ ಅನ್ನ 19ನೇ ಕ್ರಸ್ಟ್ ಗೇಟ್ಗೆ ಅಳವಡಿಕೆ ಮಾಡ್ತಾರೆ. ಇದು ಎಷ್ಟು ಪ್ರಮಾಣದಲ್ಲಿ ಗಟ್ಟಿ ತಾಳಿಕೆ ಬರುತ್ತೆ ಅನ್ನೋದನ್ನು ಕೂಡ ಚೆಕ್ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಇಲ್ಲಿ ನಾರಾಯಣ ಇಂಜಿನಿಯರಿಂಗ್ ವರ್ಕ್ಸ್ ನಲ್ಲಿ ಕೂಡ ಒಂದು ಗೇಟ್ ನಿರ್ಮಾಣ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಹಿಂದೂಸ್ತಾನ್ ಲಿಮಿಟೆಡ್ ಹೊಸಳ್ಳಿ ಕೂಡ ಈ ಮತ್ತೊಂದು ಗೇಟ್ ಅನ್ನ ಕೂಡ ರೆಡಿ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈ ಗೇಟ್ ಗಳನ್ನ 65 TMC ನೀರು ಹೋದ ನಂತರದಲ್ಲಿ ಈ ಗೇಟ್ ಅನ್ನ ಅಲ್ಲಿ ಹಾಕ್ತಾರೆ. ಅಂದ್ರೆ ಸುಮಾರು ಇಷ್ಟು ದೊಡ್ಡದಾಗಿರ್ತಕ್ಕಂಥ ಗೇಟ್ ಅನ್ನ ಈಗ ನಿರ್ಮಾಣ ಮಾಡುವ ಮೂಲಕವಾಗಿ ಅಲ್ಲಿ ಅದು ಹೊಸದಾಗಿ ಫಿಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಚೈನ್ ಲಿಂಕ್ ಜೊತೆಗೆ ಅಲ್ಲಿ 19ನೇ ಕ್ರಸ್ಟ್ ಗೇಟ್ ನಲ್ಲಿ ಚೈನ್ ಲಿಂಕ್ ಕಟ್ ಆಗೋ ಜೊತೆಗೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಗೇಟ್ ಕೂಡ ಕೊಚ್ಚಿ ಹೋಗಿರುವಂತದ್ದು. ಹೀಗಾಗಿ ಈಗಾಗಲೇ ನಿರ್ಮಾಣ ಕಾರ್ಯದಲ್ಲಿ ಕೂಡ ಇಲ್ಲಿರ್ತಕ್ಕಂಥ ವರ್ಕರ್ಸ್ ಕೂಡ ಮುಂದಾಗಿರುವಂತದ್ದು. ಅಂದ್ರೆ ಕೇವಲ 6 ದಿನಗಳಲ್ಲಿ ಕೂಡ ಅತ್ಯಂತ ತರಾತುರಿಯಲ್ಲಿ ಈ ಗೇಟ್ ಅನ್ನು ನಿರ್ಮಾಣ ಮಾಡಬೇಕಾಗುತ್ತೆ. ಅಂದ್ರೆ ಅಷ್ಟು ಪ್ರಮಾಣದಲ್ಲಿ 105 TMC ನೀರು ಒತ್ತಡವನ್ನು ಕೂಡ ತಡೆದುಕೊಳ್ಳುವಂತ ಕೆಪಾಸಿಟಿ ಇರುವಂತಹ ಒಂದು ಗೇಟ್ ಅನ್ನು ಕೂಡ ನಿರ್ಮಾಣ ಮಾಡ್ತಾ ಇದ್ದಾರೆ. ಈಗಾಗಲೇ ಸಚಿವ ಶಿವರಾಜ್ ತಂಗಡಿ ಕೂಡ ಬಂದು ವಿಸಿಟ್ ಮಾಡುವ ಮೂಲಕವಾಗಿ ಇಲ್ಲಿರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಕೂಡ ಗಮನಿಸಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಯಾರು ಯಾವ ವೇಳೆಯಲ್ಲಿ ಅಷ್ಟೊಂದು ವೇಗವಾಗಿ ಕೆಲಸಗಳನ್ನು ಮಾಡ್ತಾರೆ ಅನ್ನೋದು ಕೂಡ ಗಮನಿಸ್ತಾ ಇರುವಂತದ್ದು. ಮತ್ತು ಪ್ರಮುಖವಾಗಿ ಇಲ್ಲಿ ಗೇಟ್ ಅನ್ನು ಕಟಿಂಗ್ ಮಾಡುವಂತ ಮಿಷನ್ ಕೂಡ ಗಮನಿಸಬಹುದು. ಅಷ್ಟಂತ ಎಲ್ಲವನ್ನು ಸುರಕ್ಷಿತವಾಗಿ ಅಧಿಕಾರಿಗಳಿಗೆ ಸಭೆ ನಡೆಸುವ ಮೂಲಕವಾಗಿ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಸಜೆಷನ್ ಮೇಲೆನೆ ಇಲ್ಲಿ ಒಂದು ಇಂಜಿನಿಯರ್ಸ್ ವರ್ಕ್ ನಲ್ಲಿ ಕೂಡ ಗೇಟ್ ಅನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಅಂದ್ರೆ ಒಟ್ಟಿನಲ್ಲಿ ಸುಮಾರು ಕೋಟ್ಯಾಂತರ ರೂಪಾಯಿ ವೆಚ್ಚ ಮಾಡುವ ಮೂಲಕವಾಗಿ ಈಗ ಇನ್ನು ಡ್ಯಾಮ್ ನ ನಿರ್ವಹಣೆ ಮಾಡ್ತಾ ಇದ್ರು. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಗೇಟ್ ಕೂಡ ಕೊಚ್ಚಿ ಹೋಗಿರುವಂತದ್ದು. ಈಗ ಅದನ್ನ ಗೇಟ್ ಅನ್ನ ಸರಿ ಮಾಡಿಸಲಿಕ್ಕೋಸ್ಕರ ಹೊಸಪೇಟೆಯಲ್ಲಿ ಒಂದು ಕಡೆ ಗೇಟ್ ಅನ್ನ ನಿರ್ಮಾಣ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ಹೊಸಳ್ಳಿಯ ಹಿಂದೂಸ್ತಾನ್ ಲಿಮಿಟೆಡ್ ಕಂಪನಿಯಲ್ಲಿ ಕೂಡ ಮತ್ತೊಂದು ಗೇಟ್ ಅನ್ನ ನಿರ್ಮಾಣ ಮಾಡ್ತಾ ಇರುವಂತದ್ದು. ಕ್ಯಾಮರಾ ಪರ್ಸನ್ ಸಂತೋಷ್ ದೇವಿನ, ಕಬಡಿಗೆ TV9 ವಿಜಯನಗರ.